ಸೋಮನಹಳ್ಳಿಯಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸೇರಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅಲ್ಲಿಗೆ ಆಗಮಿಸ್ತಾರೆ ಅಂತಕ್ಕಂಥದ್ದು. ಅಂತ್ಯಕ್ರಿಯೆ ನೆರವೇರುವ ತನಕನೂ ಕೂಡ ಅವರು ಅಲ್ಲೇ ಇರ್ತಾರೆ. ಅದಾದ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಚೆಲುವರಾಯಸ್ವಾಮಿ ಎಲ್ಲರೂ ಮಾತನಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಸಿದ್ಧತೆ ಮತ್ತು ಚಿತೆಯನ್ನು ತಯಾರಿ ಮಾಡೋದಕ್ಕೆ ಅಲ್ಲಿ ಒಂದು ಡಯಾಸ್ ಥರ ಕೂಡ ರೆಡಿ ಮಾಡಿದ್ದಾರೆ. ಮತ್ತು ಫ್ರೆಂಚ್ ಟೆಂಟನ್ನು ಹಾಕಿದ್ದಾರೆ. ಬಂದವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ನಿನ್ನೆ ಹೇಗಿತ್ತು ಈ ಜಾಗ, ಈಗ ಹೇಗಾಗಿದೆ ಅಂತಕ್ಕಂಥದ್ದು ನೋಡಿದ್ರೆ ಎಷ್ಟು ವೇಗವಾಗಿ ಕೆಲಸ ಕಾರ್ಯಗಳು ನಡೆದಿದೆ ಅಂತ ಗೊತ್ತಾಗುತ್ತೆ. ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಂಥ ಏಕೈಕ ನಮ್ಮ ಮಂಡ್ಯದ ಹೆಮ್ಮೆಯ ಒಬ್ಬ ನಾಯಕ. ನಮ್ಮನ್ನು ಆಗಲಿ ಇವತ್ತು ಅಂತಿಮ ನಾವು ಅವರಿಗೆ ಕ್ರಿಯೆ ಮಾಡ್ತಕ್ಕಂಥ ಕ್ಷಣದಲ್ಲಿದ್ದೀವಿ. ಸೊ ನಿನ್ನೆ ಅಸೆಂಬ್ಲಿನಲ್ಲಿ ಕಂಡೋಲೆನ್ಸ್ ಅರ್ಜೆಂಟ್ ಮಾಡೋದು, ಇವತ್ತು ರಜಾ ಕೊಟ್ಟಿರೋದು, ರಾಜ್ಯದ ಎಲ್ಲ ಸರ್ಕಾರಿ ರಜಾ ಘೋಷಣೆ ಮಾಡೋದು ನಿಮಗೆ ಗೊತ್ತಿದೆ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಬೆಳಗ್ಗೆನೇ ಬಂದು ಇಲ್ಲಿ ನಾವು ಅವ್ರನ್ನ ದರ್ಶನ ಮಾಡಿದ ಮೇಲೆ ಸೋಮನಹಳ್ಳಿಗೆ ಹೋಗಿ ಜಿಲ್ಲಾ ಆಡಳಿತ ಮತ್ತು ಅಲ್ಲಿಯ ಶಾಸಕರು, ಅವರ ಕುಟುಂಬದ ಗುರುಚರಣು ಮತ್ತು ಇನ್ನಿತರ ಎಲ್ಲ ಅಭಿಮಾನಿಗಳು ಸೇರಿ ಏನು ಕಾಫಿ ಡೇ ಇದೆ ಅಲ್ಲಿ ಜಾಗವನ್ನು ಕುಟುಂಬದವರ ತೀರ್ಮಾನದಂತೆ ಉಪಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು.